ಅಣ್ಣವ್ರ ಓಂ ಶಾಂತಿ. ಓಂ ಶಾಂತಿ. ಇದು ನೀವು ಇಲ್ಲಿ ಮೌಂಟ್ ಅಬು ಇಲ್ಲಿ ಮಧುಬನಕ್ಕೆ ಬಂದಿದ್ದೀರಿ. 3 ದಿನದ ಆಧ್ಯಾತ್ಮಿಕ ಶಿಬಿರಕ್ಕೆ ಬಂದಿದ್ದೀರಿ. ಈ ಆಧ್ಯಾತ್ಮಿಕ ಶಿಬಿರದ ಪ್ರಯೋಜನ ತಾವು ಏನು ಪಡ್ಕೊಂಡಿದ್ದೀರಿ? ಈ ಒಂದು ಇಲ್ಲಿ ಮಧುಬನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅದನ್ನು ದಯಮಾಡಿ ತಿಳಿಸಿ. ನನ್ನ ಹೆಸರು ರಾಜು. ನಾನು ಮೈಸೂರಿಂದ ಬಂದಿದ್ದೇನೆ. ನಾನು ಮತ್ತು ನನ್ನ ಧರ್ಮಪತ್ನಿ ನಮ್ಮ ಮಕ್ಕಳು ಮೈಸೂರಿಂದ ಬಂದಿದ್ದೇವೆ. ನಮ್ಮ ಕುಟುಂಬದವರೆಲ್ಲ ಸುಮಾರು ಒಂದು 16 ಜನ ಇಲ್ಲಿ ಬಂದಿದ್ದೇವೆ. ನನಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ಜನಗಳು ಹೇಳ್ತಿರೋ ಅಲ್ಲ ಹಂಗೆ ಆ ರೀತಿ ಇದು ಜಾತಿ ಇದು ಹಾಗೆ ಹಾಗೆ ಅಂತ ಇದು ಮಾಡ್ತಾರೆ ಅಂತ. ಆ ರೀತಿ ಏನೂ ಇಲ್ಲ. ಅವರ ಧರ್ಮ ಅವರ ದೊಡ್ಡದು. ಇಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಮನುಷ್ಯನಿಗೆ ಅಹಂಕಾರ ನಾನದ್ದು ನನ್ನತ್ವ ಅನ್ನೋದು ಎಲ್ಲ ತೊಲಗೋಗುತ್ತೆ. ಮನಸ್ಸಲ್ಲಿರೋದು ಏಕಾಗ್ರತೆ ಬರುತ್ತೆ, ಶಾಂತ ಸ್ವಭಾವ ಸಿಗುತ್ತೆ. ಇಲ್ಲಿ ಭಗವಂತ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಇದು ಮಾಡ್ತಾನೆ, ಯಾವ ರೀತಿ ನಾವು ಅದನ್ನು ಅನುಭವಿಸ್ತೀವಿ, ಇಲ್ಲಿ ಹೇಗಿರಬೇಕು, ಯಾವ ರೀತಿ ನಾವು ಇದ್ದರೆ ಒಳ್ಳೆಯದಾಗುತ್ತೆ, ಯಾವ ರೀತಿ ಇದನ್ನು ಮನುಷ್ಯ ನೆಮ್ಮದಿ ಸಿಗುತ್ತೆ, ಅದನ್ನು ಇಲ್ಲಿ ಕ್ಲೀನಾಗಿ ಚೆನ್ನಾಗಿ ಪಾಠ ಇದು ಮಾಡ್ತಾರೆ. ವ್ಯವಹಾರ ಜ್ಞಾನನೂ ಚೆನ್ನಾಗಿ ಬರುತ್ತೆ. ಮತ್ತು ಮನಸ್ಸು ಶಾಂತಿ ಸಿಗುತ್ತೆ, ಏಕಾಗ್ರತೆ ಸಿಗುತ್ತೆ. ಕೋಪತಾಪಗಳು ಶಾಂತಿ ಎಲ್ಲ ಹೋಗುತ್ತವೆ. ಏಕಾಗ್ರತೆ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಇಲ್ಲಿ ಪರಿಸರ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಲ್ಲಿ ಸ್ವರ್ಗ ಅನ್ನೋದು ನಾವು ಕೇಳಿದ್ದೀವಿ, ಆದರೆ ಇಲ್ಲಿ ಬಂದ ಮೇಲೇ ಗೊತ್ತಾಗುತ್ತೆ ಸ್ವರ್ಗ ಅನ್ನೋದು ಯಾವ ರೀತಿ ಇಲ್ಲಿ ನಮಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಇಲ್ಲಿನ ಊಟ ಉಪಚಾರಗಳು, ಬಂದವರಿಗೆ ಸ್ವಾಗತಿಸೋದು, ಜನಗಳ ಸಂಗೀತ ಎಲ್ಲ ತುಂಬ ಅನುಕೂಲವಾಗಿ ಚೆನ್ನಾಗಿ ಇದೆ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಪಾಠ ಓಂ ಶಾಂತಿ ಇದರಲ್ಲಿ ಪಾಠ ಮಾಡುವಾಗ ಜನಗಳಿಗೆ ಯಾವ ರೀತಿ ಅವರು ಬೋಧನೆ ಮಾಡ್ತಾರೆ, ಅದರಿಂದ ಮನಸ್ಸಿಗೆ ಯಾವ ರೀತಿ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಆತ್ಮ ಪರಮಾತ್ಮ ಯಾವ ರೀತಿ ನಮ್ಮ ಜನ್ಮ ಅನ್ನೋದು ಸತ್ರೂ ಆತ್ಮ ಒಂದಿರುತ್ತೆ. ಹೆಣ ನಾವು ಸತ್ರೂ ನಮ್ಮ ಆತ್ಮ ಇನ್ನೊಂದು ಆತ್ಮ ಅಷ್ಟೇ ಅದಕ್ಕೆ ಇದಕ್ಕೆ ಆಗುತ್ತೆ. ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು ಅನ್ನೋದನ್ನ ಪ್ರತಿಯೊಂದನ್ನು ವಿವರವಾಗಿ ಸಂಕೋಚವಾಗಿ ತಿಳಿಸಿದ್ದಾರೆ. ಇಲ್ಲಿ ಬಂದು ನಮಗೆ ನೆಮ್ಮದಿ ಶಾಂತಿ ಚೆನ್ನಾಗಿ ಸಿಗ್ತದೆ. ನೀವು ಇಲ್ಲಿ ಮುಂದಕ್ಕೆ ನೀವು ಊರಿಗೆ ಹೋದ್ಮೇಲೆ ಏನು ಮಾಡಬೇಕು ಅಂತಿದ್ದೀರಿ? ಮುಂದೆ ಊರಿಗೆ ಹೋದ್ಮೇಲೆ ಇದೇ ರೀತಿ ಇಲ್ಲಿ ಅರ್ಧ ಗಂಟೆ 1 ಗಂಟೆವರೆಗೆ ನಮ್ಮ ಜಾಗ ಟೈಮ್ ಸಿಕ್ಕಾಗಲೆಲ್ಲ ಶಾಂತಿ ಓಂ ಶಾಂತಿ ಇದಕ್ಕೆ ಹೋಗಿ ಶಿಬಿರದಲ್ಲಿ ಅದನ್ನು ಪ್ರವಚನ ಕೇಳಬೇಕು. ಕೇಳ್ತೀವಿ, ಈಗ ಮುಂದೆನೂ ಕೇಳ್ತೀವಿ. ಯಾದಗಿರಿಯಲ್ಲಿ ಇವ್ರದ್ದೇ ಓಂ ಶಾಂತಿ ಒಂದು ಇದಿದೆ. ಇಲ್ಲಿ ನಾವು ದಿನಕ್ಕೊಂದು ಸಾರಿ ಮಧ್ಯಾಹ್ನ ಸಾಯಂಕಾಲ ಒಂದು ಸಾರಿ ಬಂದು ನಾವು ಪ್ರವಚನ ಕೇಳೋಕ್ಕೆ ಆಸೆ ಇಷ್ಟಪಡ್ತೀವಿ. ಆಗಲಿ, ಧನ್ಯವಾದಗಳು.